ಪರವಾಗಿ ಹೋರಾಟ ಮಾಡಿದಂಥ ಸಾಮಾನ್ಯ ಕಾರ್ಯಕರ್ತರ ಮೇಲಿನ ಕೇಸ್ಗಳನ್ನು ನೀವು ವಾಪಸ್ ತೆಗೆದುಕೊಳ್ಳಲ್ಲ. ಆದರೆ ದೊಡ್ಡ ದೊಡ್ಡ ಲೀಡರ್ಸ್ ಮಾತ್ರ ಹಿಂದುತ್ವವಾದಿಗಳು ಕಟ್ಟಕಡೆಗೆ ಹಿಂದೂ ಕಾರ್ಯಕರ್ತನ ವಿಚಾರದಲ್ಲಿ ನೀವು ಯಾವುದೇ ಸ್ಟ್ಯಾಂಡ್ ತಗೊಳ್ಳಲ್ಲ. ಕಾಂಗ್ರೆಸ್ ಪಾರ್ಟಿ ತಗೊಳುತ್ತೆ ನೋಡಿ. ಒಬ್ಬ ಅಡ್ವೊಕೇಟ್ ಭಾರದ್ವಾಜ್ ಅಂತ ಹೈಕೋರ್ಟಲ್ಲಿ ಕೇಸ್ ಹಾಕಿ ಈ ಥರ ವಿತ್ಡ್ರಾ ಮಾಡಿರೋದನ್ನು ಯಾವ ಕಾರಣಕ್ಕೂ ವಿತ್ಡ್ರಾ ಮಾಡಬಾರ್ದು ಅಂತ ಡೈರೆಕ್ಷನ್ ಇದೆ. ಇವತ್ತು ಇದನ್ನೇನು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ. ನಾವು ಅಶೋಕ್ ಅವ್ರ ಬಗ್ಗೆ ಕೇಳ್ತಾ ಇದೀವಿ. ಅಶೋಕ್ ಕಾನೂನುಬದ್ಧವಾಗಿ ಮಾತಾಡಿದ್ದಾರೆ. ತಪ್ಪು ಮಾಡಿರೋದನ್ನ ತಪ್ಪು ಅಂತ ಹೇಳ್ಬೇಕು. ಅಲ್ಲಿಗೇನು ಅಂದ್ರೆ ಅಡ್ವಾಣಿ ತಪ್ಪು ಮಾಡಿದ್ರಾ? ಮುಸಲ್ಮಾನರು ತಪ್ಪು ಮಾಡಿದ್ರಾ? ತಪ್ಪು ಮಾಡಿದ್ರಾ? ಹಿಂದೂ ಬಾಳಾಸಾಹೇಬ್ ಠಾಕ್ರೆ ತಪ್ಪು ಮಾಡಿದ್ರಾ? ಹಾಗಾದ್ರೆ ನಿಮ್ ಪ್ರಕಾರ ಯಾರು ಬಾಳಾಸಾಹೇಬ್ ಠಾಕ್ರೆ ತಪ್ಪು ಮಾಡಿದ್ರಾ? ಎಲ್ಲಿಂದ ಎಲ್ಲಿಗೋ ನೋಡ್ರಿ ಯಾವ್ದೋ ವಿಷಯ ಮಾತಾಡ್ಬೇಕು ಅದನ್ನ ಮಾತಾಡಿ. ಬಾಳಾ ಠಾಕ್ರೆ ಮಾಡಿದ್ರೆ ಏನಿಲ್ಲ. ಸಾದಿಕ್ ಪಾಷಾ ಅವರೇ, ಈಗ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ನಡೆನುಡಿಗಳು ಹೆಂಗಿದೆ ಅಂತಂದರೆ, ಈ ಓಲೈಕೆ ಪಾಲಿಟಿಕ್ಸಲ್ಲಿ ನಿಮ್ಗೆ ಇಷ್ಟನೋ ಕಷ್ಟನೋ ಯು ಆರ್ ದಿ ಪಾರ್ಟ್. ಅಂದರೆ ಸಾದಿಕ್ ಪಾಷಾ ಅಲ್ಲ, ಮುಸಲ್ಮಾನರು ಯಾರು ಮುಸಲ್ಮಾನರು ಹೋಗಿ ಅಲ್ಲಿ ಅರ್ಜಿ ಹಾಕಿ ನಮ್ಗೆ ಹಂಗೆ ಮಾಡಿ ನಮ್ಗೆ ಹಿಂಗೆ ಮಾಡಿ ಅಂತ ಯಾರೂ ಕೇಳಿಲ್ಲ. ನಿಮಗೆ ನಾವು ಓಟ್ ಹಾಕಿರೋದು ಯಾಕೆ? ನಮಗೂ ಕೂಡ ನೀವು ಒಳ್ಳೇದು ಮಾಡ್ತೀರಿ ಅಂತ. ಒಳ್ಳೇದು ಮಾಡೋದು ಅಂತಂದರೆ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ಳೋದಲ್ಲ, ಹೌದಲ್ವಾ? ಅದನ್ನು ಒಪ್ಕೊಳ್ತೀರಾ? ಕರೆಕ್ಟು ನೀವು ಹೇಳಿದ್ದು. ನೋಡಿ, ಕಾಂಗ್ರೆಸ್ ಬಂದು 3 ವರ್ಷ ಆಯಿತು. ಆದರೆ ಈ ಸಾಲಿ ಎಲ್ರಿಗೂ ಗೊತ್ತಿದೆ, ಮುಸಲ್ಮಾನರು ಎಲ್ಲ ಒಗ್ಗಟ್ಟಾಗಿ 95% ವೋಟ್ ಹಾಕಿದ್ದು. ಏನಕ್ಕಂದರೆ 2022ರಲ್ಲಿ ದೌರ್ಜನ್ಯ ಏನು ನಡೀತು ನಮ್ಮ ಮುಸಲ್ಮಾನರ ಮೇಲೆ, ಮಕ್ಕಳ ಮೇಲೆ ಆಗಲಿ, ತಿನ್ನೋ ಪದಾರ್ಥನೂ ಬೆಳಲಿಲ್ಲ ನಮಗೆ. ತುಂಬ ಮೈಂಡ್ ಇದು ಮಾಡಿದ್ರು. ನೋಡಿಕೊಂಡು ನಾವು ಎಲ್ಲ ಒಗ್ಗಟ್ಟಾಗಿ ಏನು ಮಾಡಿದ್ರು, ಮುಸಲ್ಮಾನು ಈ ಸಾಲಿ JDSಗೆ ಕೊಡಬಾರ್ದು. JDS ಡಿವೈಡ್ ಆಗ್ತಾಯಿತ್ತು ನಮ್ಮ ಓಟು. JDS ಕೊಡಬಾರ್ದು, ಎಲ್ಲ ಕಾಂಗ್ರೆಸ್ ಕೊಡೋಣ ಅಂತ ಕೊಟ್ಟಿದ್ದು. ಆದರೆ ಕೊಟ್ಟಿದ್ದ ಮೇಲೆ ನೋಡಿ ಎಷ್ಟು ನಮಗೆ ಮಾತು ಕೊಟ್ಟರು. ಇಲ್ಲೂ ನಿಮ್ಮದು ಏನೇನು ಸಮಸ್ಯೆಗಳಿದೆ ಎಲ್ಲ ಒಂದು ಲೀಸ್ಟ್ ಕೊಡಿ ಅಂತ ಎಲ್ಲ ನಾವು ಕೊಟ್ಟಿದ್ದೀವಿ. ಒಂದೂ ಮಾಡಲಿಲ್ಲ ಇವರು. 3 ವರ್ಷ ಆಯಿತು. ಈಗ ಈ ದಾವಣಗೆರೆ ಎಲೆಕ್ಷನ್ ಒಂದು ಇಶ್ಯೂ, ಆ ಟೈಮ್ನಲ್ಲಿ ಎತ್ತಿದ್ದು ಮಾತು ಈಗ ಮುಸಲ್ಮಾನರು ಎಲ್ಲ ಬೇಜಾರಾಗಿದ್ದಾರೆ. ಯಾಕಂದರೆ ನಮಗೆ 3 ವರ್ಷ ಆದ್ರೂ ನಮ್ಮ ಕೆಲಸ ಮಾಡಲಿಲ್ಲ, ನೆಕ್ಸ್ಟು ನಾವು ಪಾಠ ಕಲಿಸ್ಬೇಕಂತ ಒಂದು ಮನಸ್ಸಿನಲ್ಲಿ ಬಂದಿದೆ ಮುಸಲ್ಮಾನರಿಗೆ. ಆದರೆ ಯಾವುದು ನಮ್ಮ ಇಶ್ಯೂ ಬೇಕು ನಮಗೆ ಅದು ಮುಖ್ಯ ಮಾಡ್ತಾ ಇಲ್ಲ. ಈಗ ಹಿಜಾಬ್ ಬಹಳಷ್ಟು ಜನ ಪೇರೆಂಟ್ಸ್ ಮತ್ತೆ ಯಾರ್ಯಾರು ಅವತ್ತು ವಿರೋಧ ವ್ಯಕ್ತಪಡಿಸಿದ್ರು ಅವ್ರ ಮೇಲೆಲ್ಲ ಕೂಡ ಆಗಿನ ಬಿಜೆಪಿ ಸರ್ಕಾರ ಕೇಸ್ಗಳನ್ನ ಹಾಕಿದೆ. ಸೊ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ನೀವು ಹಿಜಾಬ್ಗೆ ಸಂಬಂಧಪಟ್ಟಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಿ. ಒಬ್ಬ ಹೆಣ್ಮಗಳಾಗಿ ನಾನು ಅದನ್ನ ಒಪ್ಕೊಳ್ತೀನಿ. ಆದರೆ ಆ ಪೇರೆಂಟ್ಸ್ ಅವ್ರು ಸಪೋರ್ಟ್ ಮಾಡಿದವ್ರ ಮೇಲೆ ನೀವು ಕೇಸ್ ಹಾಕಿದ್ರಲ್ಲ, ಅದನ್ನು ವಾಪಸ್ ತೆಗೆದುಕೊಂಡಿದ್ರು ಕೂಡ ಅದನ್ನು ಒಪ್ಕೊಳ್ತಿದ್ವಿ. ಅದನ್ನ ಬಿಟ್ಟು ನೀವು ಈ ತರ ಸಮಾಜದ ಘಾತುಕ ಶಕ್ತಿಗಳಾಗಿ ಪರಿವರ್ತನೆ ಆದಂತಹ ಕೆಲ ಕ್ರಿಮಿನಲ್ಗಳ ಕೇಸ್ ವಾಪಸ್ ತೆಗೆದುಕೊಳ್ಳೋದು. ಅದರಲ್ಲಿ ನೋಡಿ, ಅಮಾಯಕರು ಯಾರಿದ್ದಾರೆ ಅವ್ರನ್ನು ಬಿಡುಗಡೆ ಮಾಡಿದ್ರೆ ಒಂದು ಖುಷಿ ಆಗುತ್ತೆ. ಅದರಲ್ಲಿ ಅಪರಾಧಿಗಳು ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಇದ್ರೆ ನೋಡಿ ನಾವು ಖಂಡಿಸ್ತೀವಿ. ಅಲ್ಲ, ಅದರಲ್ಲಿ ನೋಡಿ 10 ಜನ ಇವರು ಅಪರಾಧಿಗಳಿನಲ್ಲಿ 2 ಅಮಾಯಕರು ಇದ್ರೆ ಅವ್ರಿಗೆ ಶಿಕ್ಷೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಒಬ್ಬ ಇದಕ್ಕೆ ಬಿಡಿಸಕ್ಕೆ 10 ಜನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಆ ತರ ಇದೆ. ಇನ್ನೊಂದು ಅಲ್ಲ, ಇದು ಮುಸಲ್ಮಾನ್ ಕೇಸ್ಗಳು ವಾಪಸ್ ತಗೊಳ್ಳಿಲ್ಲ. ಎಲ್ಲ ಹಿಂದೂ 53 ಕೇಸ್ಗಳು, ಮುಸಲ್ಮಾನರು ತಗೊಂಡಿದ್ದು. ನಿಮಗೆ ನಾಚಿಕೆ ಬರಬೇಕು. ನಿಮ್ಮ ಮೇಲೆ ಸಹಾಯ ಮಾಡಿದ್ದಾರೆ ನೀವು. ಕಾಂಗ್ರೆಸ್ ಸಹಾಯ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹಾಳು ಮಾಡಿದ ಜನ ನೀವು. ಯಾರು ದೇಶ ಹಾಳು ಮಾಡಿ ಇವತ್ತು ವಿಚಾರ ಏನು? ತಪ್ಪು ಮಾಡಿರ್ತಕ್ಕಂಥ ಯಾರೇ ರಾಜ್ಯ ಸರ್ಕಾರ
ಯಾರು ರೇಪಿಸ್ಟ್ಗೆ ಈಗ ಹಾರ ಮಾತಾಡ್ಕೊಳ್ಳಿ. ಹೂವಿನ ಹಾರ ನಿಮಗೆ ಹಾಕ್ಬಿಟ್ಟು ವಿಚಾರದ ಸಮರ್ಥ ಕೊರತೆ ಇದ್ರೆ ಮಾತಾಡಿ, ನಾನು ನಾಚಿಕೆ ಹೇಳಲ್ಲ. ನಿಮ್ಗೆ ಬರ್ಬೇಕು. ಇವತ್ತು ನಮ್ಗೆ ನೀವು ಯಾಕೆ ಮುಸಲ್ಮಾನ್ ಬಗ್ಗೆ ಬಾಬಾ ಸಾಹೇಬ್ ಮಾತಾಡಕ್ಕೆ ಹೆಸರು ಬಳಸ್ಕೊಂಡು ಯೋಗ್ಯತೆ ಇಲ್ಲ ಸುಳ್ಳು ಹೇಳ್ತಾ ನಿಮ್ಗೆ. ಇದ್ರ ನೀವು? ಯೋಗ್ಯತೆ ಸುಳ್ಳು ಹೇಳೋ ಇಲ್ಲ. ಕೆಲಸ ಮಾಡಬೇಡಿ. ಯಾರು ನೋಡಿ ಬಾಬಾ ಅವ್ರು ಸಾಹೇಬರು ಮಾಡಿರ್ತಕ್ಕಂಥ ಅವ್ರು ಸಂವಿಧಾನದ ಬಿಟ್ಟಿದ್ರೆ ಅವ್ರಿಗೆ ವಿಚಾರಗಳನ್ನ respect ಮಾಡ್ತೀವಿ. ಸತ್ಯ ಮಾತಾಡಿ. ಯಾರು ಅದ್ರಲ್ಲಿ ಅಂಬೇಡ್ಕರ್ ಅಪರಾಧಿಗಳಿದೆ, ಅವ್ರಿಗೆ ಹಿಂಸಾಚಾರಕ್ಕೆ ಶಿಕ್ಷೆ ಬೆಲೆ ಆಗ್ಲಿ. ಕೊಡಬೇಡಿ, ನಾನು ಯಾವತ್ತೂ ಹಿಂಸೆಗೆ ಬೆಲೆ ಕೊಡಬೇಡಿ ಅಂತ ಹೇಳಿ ಅಂಬೇಡ್ಕರ್ ಸ್ವತಃ ಅಂಬೇಡ್ಕರ್ಗೆ ಹೊಡೆದವರು. ಅಂಬೇಡ್ಕರ್ ಅವತ್ತು ಹೇಗ್ ತಿಂದಿದ್ದಾರೆ. ರೇಪಿಸ್ಟ್ಗೆ ವೆಲ್ಕಮ್ ಮಾಡಿ ಜನ ನೀವು ರೇಪಿಸ್ಟ್ಗೆ ವೆಲ್ಕಮ್ ಮಾಡ್ತೀರಾ ನೀವು? ಹಾರ ಹಾಕ್ತೀರಾ? ಜೈಲ್ಗೆ ಹಾಕ್ಲಿ ಅವ್ರಿಗೆ, ಅದ್ರ ಬಗ್ಗೆ ಯಾರು ಬಿಜೆಪಿ ಯಾವತ್ತೂ ಹೇಳೋದಿಲ್ಲ. ರೇಪಿಸ್ಟ್ಗೆ ಬಿಡುಗಡೆ ಮಾಡಿ ಅಂತ. ಬಿಜೆಪಿಗೆ ನಾಚಿಕೆ ಬರಬೇಕು. ಸುಳ್ಳು ಕಥೆಗಳು ಹೇಳ್ತಕ್ಕಂಥ ಕಥೆಗಳನ್ನ ಸುಳ್ಳಿಲ್ಲ, ಸೃಷ್ಟಿ ಮಾಡ್ಬೇಡಿ ನೀವು. ಇಡೀ ಸರ್, ಪ್ರಪಂಚ ಬಿಲ್ಕಿಸ್ ಬಾನು ಗೊತ್ತಿದೆ ಕಥೆ ಏನಂತ. ಹೇಳ್ತಾ ಇದ್ದಾರೆ ಸರ್ ಅವರು. ಬಿಲ್ಕಿಸ್ ಬಾನು ರೇಪ್ ಕೇಸ್ ಹೇಳ್ತಾ ಇದ್ದಾರೆ ಅವರು. ಬಟ್ ಅದು ಒಂದು ಪಾಯಿಂಟ್ ಇದೆ ಸರ್, ಅದನ್ನು ನಾನು ಕೂಡ ರೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿನ್ನಾರಾಮು ಸರ್. 53 ಪ್ರಕರಣಗಳಲ್ಲಿ ಈ 10 ಪ್ರಕರಣಗಳು ಬಿಟ್ಟರೆ ಉಳಿದಿದ್ದೆಷ್ಟು ಸರ್? 43 ಪ್ರಕರಣಗಳು. ಇದು 8 ಹತ್ತಲ್ವಾ? ಉಳಿದ ಎಲ್ಲವೂ ಕೂಡ ಅದರಲ್ಲಿ ಹಿಂದೂಗಳೇ ಇದ್ದಾರೆ. ನೀವು ಹಿಂದೂ ಮುಸಲ್ಮಾನ್ ಅಂತ ಹೇಳೋದಾದರೆ ಇಲ್ಲಿ ಬಂದಿರೋದು ಧರ್ಮದ ಆಧಾರದ ಮೇಲೆ. ಇಲ್ಲಿ ಬಂದಿರೋದು ಇವರು ರೈತರು ಅಥವಾ ಇವರು ಕನ್ನಡ ಪರ ಹೋರಾಟಗಾರರು ಅಂತ ಅಲ್ಲ ವಿಷಯ. ನೀವೆತ್ತಿರೋದು BJPಯವರು, ನೀವೆತ್ತಿರೋದು ಧರ್ಮಾಧಾರಿತ. ಹೌದಾ? ಈ ಧರ್ಮನೇ ಇಲ್ಲಿ ಕ್ರೈಟೀರಿಯಾ ಅನ್ನೋದಾದರೆ ಈ 8 ಪ್ರಕರಣಗಳು ಬಿಟ್ಟು ಉಳಿದಿದ್ದ ಎಲ್ಲ ಪ್ರಕರಣಗಳಲ್ಲಿ ಹಿಂದೂಗಳ ಮೇಲಿನ ಕೇಸು ವಾಪಸ್ ತೊಗೊಂಡಿರೋದು. ನಾನು ಹೇಳ್ತಿರೋದು ಹಿಂದೂ ಕಾರ್ಯಕರ್ತರಲ್ಲ. ಯಾವ ಕೇಸುಗಳನ್ನು ವಾಪಸ್ ತೊಗೊಂಡಿದ್ದಾರೆ ಅದರಲ್ಲಿ ಮೆಜಾರಿಟಿ ಹಿಂದೂಗಳೇ ಇದ್ದಾರೆ. ನೀವು ಧರ್ಮದ ಆಧಾರದ ಮೇಲೆ ನೋಡೋದಾದರೆ ಮತ್ತು ಅದನ್ನು ಹಂಗೆ ನೋಡ್ಬೋದಲ್ಲ, ಹಂಗೂ ನೋಡ್ಬೋದಲ್ಲ ಸರ್. ಕ್ರೈಮ್ ಅಪರಾಧ ಮಾಡಿರ್ತಕ್ಕಂಥ ಒಂದು ಹಂಗೂ ಸೆಕ್ಷನ್ ಇದಾವಲ್ಲ, ನೋಡ್ಬೋದಲ್ಲ. ಆ ಸೆಕ್ಷನ್ ಬಹಳ ಪ್ರಮುಖವಾಗಿ 397 353 ಈ ಸೆಕ್ಷನ್ ನಲ್ಲಿ ಬಿಡುಗಡೆ ಮಾಡೋದು ಧರ್ಮದ ಆಧಾರದ ಸರ್ಕಾರಕ್ಕೆ ಎಲ್ಲಿ ಬರ್ತದೆ? ಅಲ್ಲ ಸರ್, ರಾಮು ಸರ್ ಒಂದು ನಿಮಿಷ. ನೀವು ಧರ್ಮದ ದೃಷ್ಟಿ, ಈಗ ನೀವು ನೋಡ್ತಾ ಇರೋದು ಧರ್ಮದ ದೃಷ್ಟಿಯಿಂದ, ಹೌದಾ? ಇಲ್ಲ, ಒಂದ್ ನಿಮಿಷಕ್ಕೆ. ಧರ್ಮದ ದೃಷ್ಟಿ ಅಲ್ಲ, ಅಪರಾಧಿಗಳು ಮತ್ತೆ ನಿರಪರಾಧಿಗಳು.